ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಕೊನೆ ದಿನ, ಅಂದರೆ ನಾನು ರಜಾ ಮುಗೀತು, ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು. ಸೊ ಬೆಂಗಳೂರಿಗೆ ರೀಚ್ ಆಗಬೇಕು ನಾಳೆ ಏನೇ ಆದ್ರೂ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ನನ್ನಮ್ಮ ಏನೆಲ್ಲ ಪ್ಯಾಕ್ ಮಾಡಿಕೊಟ್ರು ಅಂತೇಳಿ ತೋರಿಸೋದಕ್ಕೆ ಅಂತೇಳಿ. ಇನ್ನು ನಮ್ಮಮ್ಮ ಅವರೆಕಾಳೆಲ್ಲ ಹುರಿದ್ಬಿಟ್ಟು ಬೇಳೆ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಹುರ್ಕೊತಾ ಇದ್ರು. ನಾನು ಹೂ ಕುಯ್ಕೊತಾ ಇದ್ದೆ. ಇನ್ನು ನನ್ನ ತಮ್ಮ ಇದನ್ನೆಲ್ಲ, ಅವನು ನೈಟೆಲ್ಲ ನಿದ್ದೆಗೆಟ್ಟಿದ್ದಂತೆ, ಆನೆ ಬಂದಿತ್ತಂತೆ ತೋಟದಲ್ಲಿ. ಸೊ ಅದಕ್ಕೋಸ್ಕರ ಬಂದು ಪಾಪ ರೆಸ್ಟ್ ಮಾಡ್ತಾಯಿದ್ದ. ನಾನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ ನನ್ನನ್ನು. ನಮ್ಮಮ್ಮ ಅವರೆಕಾಳೆಲ್ಲ ಏನು ಹುರಿದಿದ್ರು ಅದನ್ನೆಲ್ಲ ತೊಗೊಬಂದು ನೆಲದಲ್ಲಿ ಸುರಿದು ಆರಾಕ್ತಾಯಿದ್ರು. ಅದೆಲ್ಲ ಒಣಗಿದ್ರೆ ಬೇಳೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಗೆದಾಕಿದ್ದೆ ಟೆರೆಸ್ ಮೇಲೆ. ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಫೋಲ್ಡ್ ಮಾಡ್ಕೋಬೇಕು ಅಂತೇಳಿ ಮೇಲ್ಗಡೆ ಹೋಗಿ ತೊಗೊಬರೋದಕ್ಕೆ ಅಂತೇಳಿ ಹೋಗಿ ತೊಗೊಬಂದೆ. ತುಂಬ ಬಿಸಿಲು ಇತ್ತೀಚೆಗಂತೂ ನೋಡ್ತಾ ಇರ್ಬೋದು. ಊರಲ್ಲೂ ಅಷ್ಟೇ ತಣ್ಣಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಆದ್ರೂ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಇನ್ನು ನಾನಿವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಬಿಡೋಣ ಅಂತೇಳಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಕೆಲಸ ಎಲ್ಲ ಅರ್ಧ ಮುಗಿಸ್ಕೊಂಬಿಟ್ರೆ ನೈಟ್ ಸ್ವಲ್ಪ ಹೊತ್ತು ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಬೇಗ ಮಲಗಬೇಕು. ಯಾಕಂದರೆ ನನಗೆ 5 o'clockಗೆ ಬಸ್ ಇರೋದು ಊರಿಂದ. ಸೊ ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳಬೇಕು ಅಂತಂದರೆ ಬೇಗ ಮಲಗಬೇಕು ಅಂತೇಳಿ ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೆ. ಆಲ್ಮೋಸ್ಟ್ ನಾನು ತೊಗೊಬಂದಿದ್ದ ಬಟ್ಟೆಗಳು ಯಾವುದೂ ಯೂಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಎಲ್ಲೂ ಪ್ಲ್ಯಾನ್ ಮಾಡಿ ಹೋಗಲಿಲ್ಲ, ಮನೇಲೇ ಇದ್ದಿದ್ದಾಯಿತು ಬಿಸಿಲು ಅಂತೇಳಿ. ಮಾದೇಶ್ವರನ ಬೆಟ್ಟಕ್ಕೆ ಮಾತ್ರ ಹೋಗಿದ್ದು ಬಂದ್ವಿ ಅಷ್ಟೇ. ಇನ್ನು ನಮ್ಮಮ್ಮ ಇವಾಗ ನನಗೆ ಏನೆಲ್ಲ ಎತ್ತಿಟ್ಟಿದ್ರು, ಹಪ್ಪಳ ಸಂಡಿಗೆ ಮತ್ತು ಹುಣಸೆ ತುಂಬ ಬಿಸಿಲಲ್ವ, ಸೊಸೈಟಿ ಅವಾಯ್ಡ್ ಮಾಡಿ ಅದೆಲ್ಲ ಬೇಕಾಗಿತ್ತು ನನಗೆ. ದೋಸೆಗೆ ಸೊಸೈಟಿ ಅಕ್ಕಿ ಅದೆಲ್ಲ ನಾನು. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಡ್ತೀನಿ ಅಂತೇಳಿ ಹಾಕ್ಕೊಡ್ತಾಯಿದ್ರು ಕವರ್ಸ್ಗೆಲ್ಲನೂ. ನನ್ನ ತಮ್ಮನಿಗೆ ಒಂದು ರೆಡ್ ಬಾಕ್ಸ್ ತಗೊಬರೋದಕ್ಕೆ ಹೇಳಿದ್ದೆ. ಅದು ನೋಡಿದ್ರೆ ಕಿತ್ತೋಗಿತ್ತು. ಸೊ ಅದಕ್ಕೆ ನನಗೆ ಭಯ ಆಯ್ತಾಯಿತ್ತು, ಎಲ್ಲಿ ನಾನು ಎತ್ಕೊಂಡು ಹೋಗ್ಬೇಕಾದ್ರೆ ಕಿತ್ತೋಗುತ್ತೋ ಏನೋ ಅಂತೇಳಿ. ಅದಕ್ಕೆ ನಮ್ಮಪ್ಪ ಏನಾಗಲ್ಲ ಅಂತೇಳಿ ಇದು ಮಾಡ್ತಿದ್ರು. ನಮ್ಮಮ್ಮ ಫುಲ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಪಾಪ. ಅವರು ಬೇಗ ಬೇಗ ಅಡುಗೆ ಎಲ್ಲ ಮಾಡಬೇಕು. ನನ್ನ ತಮ್ಮ ಮತ್ತು ನಮ್ಮಪ್ಪ ಇಬ್ಬರೂ ಒಂದು 6 ಗಂಟೆಗೆಲ್ಲ ಕಾವಲ್ಗೆ ಹೋಗ್ಬಿಡ್ತಾರೆ, ಆನೆ ಬರುತ್ತೆ ತೋಟದಲ್ಲಿ ಅಂತೇಳಿ. ಸೊ ಅದಕ್ಕೆ ನಮ್ಮಪ್ಪ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಕೂತಿದ್ದಾರೆ. ಮತ್ತು ಹೇಳ್ತಾಯಿದ್ರು ನಮ್ಮಪ್ಪ, ಬೇಗ ರೆಡಿಯಾಗಿಬಿಡು, ಬೇಗ ಎದ್ದೇಳು ಕೂಸು ಅಂತಂದ್ಬಿಟ್ಟು. ಮತ್ತು ನಮ್ಮಮ್ಮ ಹುರುಳಿ ಏನೋ ಬೆಳೆದಿರೋದನ್ನು ತಗೊಂಡಿದ್ರಂತೆ. ಸೊ ಅದಕ್ಕೆ ನಮ್ಮಪ್ಪ ಸ್ವಲ್ಪ ಅಡ್ವೈಸ್ ಮಾಡ್ತಾಯಿದ್ರು. ಏನಂತಂತಂದರೆ, ಹುರುಳಿಗೆ ಕೈ ಎಣ್ಣೆ ಬರುತ್ತಲ್ಲ, ಅಂದರೆ ಹರಳೆಣ್ಣೆ ಅಂತೀವಲ್ಲ, ಅದನ್ನು ಮೆತ್ಬಿಟ್ಟು, ಅಂದರೆ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡು, ಇಲ್ಲಾಂತಂದರೆ ಹೊರಗಡೆ ಇಟ್ರು ಏನಾಗಲ್ಲ ಅಂತ ಅಂದ್ಕೊಂಡು ಅಡ್ವೈಸ್ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದೆ ನಾನು. ದೊಡ್ಡವರೇ ಹಂಗೆ ಅಲ್ವಾ, ಅಪ್ಪ ಅಮ್ಮ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಏನೇನೆಲ್ಲ ಮಾಡ್ತಾರೆ, ಏನೆಲ್ಲ ಹೇಳ್ತಾರೆ. ಬಟ್ ನಾವು ಆ ವಯಸ್ಸಲ್ಲಿದ್ದಾಗ ಏನೂ ಕೇಳಿಸ್ಕೊಳ್ಳಲ್ಲ. ಅಯ್ಯೋ ಯಾಕೆ ಹಿಂಗೆ ತಲೆ ತಿಂತಾರೆ ಅಂತ ಅನಿಸುತ್ತೆ. ಅದೇ ನಾವು ಪೇರೆಂಟ್ಸ್ ಆದಾಗಲೇ ನಮಗೆ ನಮ್ಮ ಪೇರೆಂಟ್ಸ್ ಬೆಲೆ ಗೊತ್ತಾಗೋದು ಅನ್ನೋದು ನನಗಿವಾಗ ನಿಜವಾಗ್ಲೂ ಹೌದು ಅನ್ನಿಸ್ತಾ ಇದೆ. ಇನ್ನು ನಾವು 2-3 ದಿನದಿಂದ ಸಂಡಿಗೆ ಮಾಡೋದೇ ಆಗಿತ್ತಲ್ಲ. ಸೊ ಆ ಸಂಡಿಗೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ನಮ್ಮಮ್ಮ ಓಡಾಡ್ಕೊಂಡು ಪಾಪ ಎಲ್ಲನೂ ಎತ್ಕೊಡ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಕೊನೆ ದಿನ ಅಲ್ವಾ ಮನೇಲಿ ಅಂತೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗಲೇಬೇಕಲ್ವ. ಅಲ್ಲೂ ನನಗೆ ಕೆಲಸ ಎಲ್ಲ ಇದೆ ಅಲ್ವಾ, ಅದಕ್ಕೋಸ್ಕರ. ಬಟ್ ಇನ್ನು ಹೋಗಿಲ್ಲ ಅಂತ ಹೇಳಿದ್ರು ಅವರು ಬೇಜಾರು ಮಾಡ್ಕೊತಾರೆ ಊರಿಗೆ. ಅದಕ್ಕೋಸ್ಕರ 1 ವೀಕ್ ರಜಾ ತೊಗೊಂಡು ಹೋಗಿದ್ದೆ. ಇನ್ನು ನಮ್ಮಮ್ಮ ಇಲ್ಲಿ ಹುಣಸೆ ಹಣ್ಣನ್ನೆಲ್ಲ ತೆಗ್ದಿಟ್ಟಿದ್ರಂತೆ. ತೆಗೆದು ಅದನ್ನು ಅವರೇ ಚಚ್ಚಿದ್ರು. ಲಾಸ್ಟ್ ಟೈಮೆಲ್ಲ ಕೊಟ್ಟಿದ್ದರು, ಬಟ್ ಬೇರೆಯವ್ರ ಹತ್ರ ತೊಗೊಂಡಿದ್ದು ಫುಲ್ಲು ಕೂದಲೆಲ್ಲ ಇತ್ತು ಅದರಲ್ಲಿ. ನಂಗೆ ಇಷ್ಟ ಆಗಿರಲಿಲ್ಲ. ಅದಕ್ಕೆ ನಾನು ಈ ಸರಿನೂ ಜಾಸ್ತಿ ಬೇಡ, ಸ್ವಲ್ಪನೇ ಸಾಕು, ಲಾಸ್ಟ್ ಟೈಮ್ ಇದೆ ಅಂತಂತಿದ್ದೆ. ಅದಕ್ಕೆ ನಮ್ಮಮ್ಮ ಪರವಾಗಿಲ್ಲ ತೊಗೊಂಡೋಗು ಅಂತಿದ್ರು. ನಮ್ಮಪ್ಪ ಇದ್ದು ಈ ಥರ ಫ್ಲ್ಯಾಟ್ ಮಾಡು, ಆವಾಗ ನನಗೆ ರಿಟರ್ನ್ ಬಾಕ್ಸಲ್ಲಿ ಜಾಸ್ತಿ ಜಾಗ ಇಡ್ಸಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪಾಪ ಹೇಳ್ಕೊಡ್ತಾಯಿದ್ರು. ಇನ್ನು ನಮ್ಮ ಮನೇಲಿ ಕರ್ಬೇವಿನ ಸೊಪ್ಪು ಮರ ಎಲ್ಲ ಇದೆ. ಸೊ ನನ್ನ ತಮ್ಮ ಆಲ್ರೆಡಿ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಕರ್ಬೇವು ಸೊಪ್ಪು ಮರ ಎಲ್ಲ. ನನ್ನ ತಮ್ಮ ಕರ್ಬೇವು ಸೊಪ್ಪನ್ನ ಕಿತ್ಕೊಡು ಅಂತ ಹೇಳಿದೆ, ಅದಕ್ಕೆ ಬಂದು ಕಿತ್ಕೊಡ್ತಾ ಇದ್ದಾನೆ. ಬೆಳಕಿದ್ದಾಗಲೇ ಕಿತ್ಕೋಬೇಕು ಅಂತೇಳಿ. ತುಂಬ ಎಳೆದಿತ್ತು, ಇವಾಗ ತಾನೇ ಚಿಗುರು ಹೊಡಿತಾ ಇದೆ. ನಾನು ಸ್ವಲ್ಪ ಬಲ್ತಿರೋದನ್ನು ನೋಡಿ ಕಿತ್ಕೊಡು ಅಂತ ಹೇಳ್ತಾ ಇದ್ದೆ, ಅದಕ್ಕೆ ಕಿತ್ಕೊಡ್ತಿದ್ದೆ ನಾನು. ಬೆಂಗಳೂರಲ್ಲಿ ಏನೇ ಸಿಕ್ಕರೂ, ಎಷ್ಟೇ ದುಡ್ಡು ಕೊಟ್ಟರು ಎಲ್ಲ ಸಿಗುತ್ತೆ. ಬಟ್ ಆದ್ರೂ ನಮ್ಮ ಗಿಡದಲ್ಲಿ ಬೆಳೆದಿರೋ ಅಂಥದ್ದು ಟೇಸ್ಟೇ ಬೇರೆ ಅಂತೇಳಿ ಪ್ರತಿ ಸರಿ ಬರಬೇಕಾದ್ರೂ ಕರ್ಬೇವಿನ ಸೊಪ್ಪು ಮಾತ್ರ ಮಿಸ್ ಮಾಡಿಸಲ್ಲ ನಾನು. ತೊಗೊಂಬನ್ನಿ ಅಂತ ಹೇಳ್ತೀನಿ, ಯಾಕಂದರೆ ಕೆಮಿಕಲ್ಸ್ ಏನು ಯೂಸ್ ಮಾಡಿರಲ್ಲ ಅಲ್ವಾ, ಅದಕ್ಕೆ. ಇನ್ನು ನಮ್ಮಪ್ಪ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಟ್ಕೊಡ್ತೀನಿ ಕೊಡು, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ, ರಿಟರ್ನ್ ಬಾಕ್ಸ್ ಹರಿದೋಗಿದ್ರು ಅದು ಕಿತ್ತೋಗ್ಬಾರ್ದು, ಆ ಥರ ಕಟ್ಕೊಡ್ತೀನಿ ಅಂತ ಹೇಳಿ ಕಟ್ಕೊಡ್ತಾಯಿದ್ರು. ನಿಜವಾಗ್ಲೂ ನಮ್ಮಪ್ಪ ಅಮ್ಮ ನನ್ನ ತಮ್ಮನ್ನ ತುಂಬ ಮಿಸ್ ಮಾಡ್ಕೊತೀನಿ. ಆವಾಗೆಲ್ಲ ನಾನು ಹಾಸ್ಟೆಲಲ್ಲಿ ಇದ್ದಿದ್ದು, ನರ್ಸಿಂಗ್ ಓದೋದಕ್ಕೆ. ಸೆಕೆಂಡ್ PUC ಮುಗಿದ್ಮೇಲೆ ಹಾಸ್ಟೆಲಲ್ಲಿ ಇದ್ದಿದ್ದು. ಆವಾಗ ಸಿಕ್ಕಾಬಟ್ಟೆ ವೀಕ್ಲಿ ಒನ್ಸ್ ಹೋಗ್ತಾಯಿದ್ದೆ. ಅದೆಲ್ಲ ಮೆಮೊರೀಸೇ ಒಂಥರ ಚೆನ್ನಾಗಿತ್ತು. ಬಟ್ ಇವಾಗ ತುಂಬ ಲಾಂಗ್ 6 months ಒನ್ಸ್ ಆ ಥರ ಹೋಗ್ತಾಯಿದ್ದೀನಿ ಅಷ್ಟೇ.
ನನಗೂ ತುಂಬ ದಿನ ಇರಬೇಕು ಅಂತೇಳಿ ಆಸೆ. ಬಟ್ ಏನು ಮಾಡೋದು, ನನಗೆ ಕೆಲಸ ಇರೋದ್ರಿಂದ ಇರೋಕ್ಕಾಗ್ತಾಯಿಲ್ಲ. ನಮ್ಮ ಅಪ್ಪ ಹಂಗೂ ಇನ್ನೊಂದು 2-3 ದಿನ ಇರು, ಇಲ್ಲೇ ಫಂಕ್ಷನ್ ಇದೆ ದೇವಸ್ಥಾನದ್ದು ಓಪನಿಂಗ್ ಎಲ್ಲ, ಅದೆಲ್ಲ ಮುಗಿಸ್ಕೊಂಡು ಹೋಗು ಅಂತ ಹೇಳಿದ್ರು. ಅಮ್ಮನೂ ಹಂಗೆ ಹೇಳಿದ್ರು. ಬಟ್ ನನಗಿರೋಕ್ಕಾಗ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೆ. ಇನ್ನು ನಮ್ಮಪ್ಪ ಇವಾಗ ಊಟ ಮಾಡಿದ್ದಾಯಿತು, ತೋಟಕ್ಕೆ ಹೋಗ್ಬೇಕು ಇವಾಗ. ಸೊ ಅದಕ್ಕೂ ಮುಂಚೆ ನಾನು ತಟ್ಕೊಟ್ಬಿಡ್ತೀನಿ ಅಂತೇಳಿ ತಟ್ಕೊಡ್ತಾ ಇದ್ದಾರೆ. ಬ್ಯಾಟು ಬುಕ್ನ ಅಲ್ಲಿಗೆ ಹಾಕ್ಬಿಡ್ಬೇಕಿತ್ತು ಇವನ್ನೆಲ್ಲ. ಹಿಡಿತದೆ. ಇನ್ನು ನನ್ನ ಮಗಳು 1 ವೀಕ್ ನಾನು ಹೋಗೋದಕ್ಕೂ ಮುಂಚೆನೇ ಹೋಗಿರೋದ್ರಿಂದ ಅವಳಿಗೆ ಸ್ವಲ್ಪ ಆಟ ಸಾಮಾನೆಲ್ಲ ಬುಕ್ ಮಾಡಿಕೊಟ್ಟಿದ್ದೆ. ಸೊ ನಮ್ಮ ಅಪ್ಪನ ಅದನ್ನು ಕೂಡ ಅದರಲ್ಲೇ ಹಾಕಿ ಪ್ಯಾಕ್ ಮಾಡಿಬಿಡಿ ಅಂತೇಳಿ ಹೇಳ್ತಾ ಇದ್ದೆ. ಅದಕ್ಕೆ ಸರಿ ಆಯಿತು ಅಂತೇಳಿ ಪಾಪ ಮತ್ತೆ ಕಟ್ಟಿದವರು ಎಲ್ಲನೂ ಬಿಚ್ಚಿ ಪ್ಯಾಕ್ ಮಾಡ್ತಾಯಿದ್ದಾರೆ. ನನ್ನ ಮಗಳು ಬೇಜಾರಾಗಬಾರ್ದು, ಮತ್ತು ಅವಳಿಗೆ ಬೋರಿಂಗ್ ಆಗುತ್ತಲ್ವ ಮಕ್ಕಳಿಗೆ ಆಟ ಸಾಮಾನು ಏನಿಲ್ಲ ಅಂತಂದರೆ ಅಂತಂದ್ಬಿಟ್ಟು. ಆಲ್ರೆಡಿ ಬೆಂಗಳೂರಲ್ಲಿ ತುಂಬ ಆಟ ಸಾಮಾನು ಇತ್ತು. ಬಟ್ ಆದ್ರೂ ಅವಳಿಗೂ ಖುಷಿಗೋಸ್ಕರ ಅಂತೇಳಿ, ಅವಳು ಖುಷಿಯಾಗಿರಬೇಕು ಅಂತೇಳಿ ಬುಕ್ ಮಾಡಿಕೊಟ್ಟಿದ್ದೆ. ಅದು ಊರಿಗೆ ಅಡ್ರೆಸ್ಗೆ ಬುಕ್ ಮಾಡಿದ್ದೆ. ಅದನ್ನೆಲ್ಲ ಊರಲ್ಲೇ ಇತ್ತಲ್ವ, ಇನ್ನು ಮತ್ತೆ ವಾಪಸ್ ತಂದಿಲ್ಲ ಅಂದರೆ ಅಲ್ಲಿ ಯಾರೂ ಆಟ ಆಡೋರು ಇಲ್ಲ. ನನ್ನ ಮಗಳು ಬಿಟ್ಟರೆ ನಮ್ಮ ಮನೇಲಿ ಯಾರೂ ಚಿಕ್ಕ ಮಗು ಇಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಬುಕ್ಸೂ ಕೊಟ್ಟು ಕಳಿಸಿದ್ದೆ ಓದೋದಕ್ಕೆ ಅಂತೇಳಿ. ಮಾಮನ ಹತ್ರ ಅಂದರೆ ನನ್ನ ತಮ್ಮನ ಹತ್ರ ಎಲ್ಲ ಓದಿಸ್ಕೊ ಅಂತೇಳಿ ಅದನ್ನೆಲ್ಲ ಒಟ್ಟಿಗೆ ಪ್ಯಾಕ್ ಮಾಡೋಣ ಅಂಥೇಳಿ ಪ್ಯಾಕ್ ಮಾಡ್ತಾಯಿದ್ದೀನಿ ಇವಾಗ ನಮ್ಮ ಅಪ್ಪನ ಜೊತೆ ಸೇರ್ಕೊಂಡು ನಾನು. ಇನ್ನು ನಮ್ಮಪ್ಪ ಇವಾಗ ಹೊರಟರು, ನೋಡ್ತಾ ಇರ್ಬೋದು ಜಮೀನಿಗೆ ಹೋಗೋದಕ್ಕೆ ಅಂತೇಳಿ. ಬೆಳಗ್ಗಿದ್ದಾಗಲೇ ಆನೆಗಳೆಲ್ಲ ಬಂದ್ಬಿಡ್ತವೆ. ಬೇರೆ ಕಡೆ ಎಲ್ಲ ಯಾರೂ ಜಮೀನಲ್ಲಿ ಜೋಳ ಇಟ್ಟಿಲ್ಲ ಅಲ್ವಾ, ಸೊ ನಮ್ಮದ್ರಲ್ಲಿ ಮಾತ್ರ ಇರೋದು. ಸೊ ಅದಕ್ಕೆ ಬೇಗ ಹೋಗಬೇಕು ಅಂತೇಳಿ ಹೊರಟ್ಬಿಟ್ರು. ನನ್ನನ್ನು ಬೇಗ ಎದ್ದೇಳು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಹೊರಟ್ರು. ನಾನು ಸ್ವಲ್ಪ ದೂರ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ನಮ್ಮಪ್ಪ ಎಷ್ಟು ವಯಸ್ಸಲ್ಲೂ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತೇಳಿ. ಮತ್ತು ಇನ್ನು ಸಾಯಂಕಾಲ ಆಯಿತು, ನೋಡ್ತಾ ಇರ್ಬೋದು. ಫುಲ್ ಒಂದು 7-7:30 ಆಯಿತು ಅನಿಸುತ್ತೆ. ನನ್ನ ತಮ್ಮನೂ ಹೊರಟ. ಬೆಳಿಗ್ಗೆ ಅವನು ಬರಲ್ಲ, ನಮ್ಮಪ್ಪ ಮಾತ್ರ ಬರೋದು ಬಸ್ ಸ್ಟ್ಯಾಂಡಿಗೆ ನನಗೆ ಬಿಡೋದಕ್ಕೆ. ಸೊ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೋದ ಅವನು. ಏನೇ ಆಗಲಿ ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಚೆನ್ನಾಗಿರ್ಬೇಕು ಅಷ್ಟೇ. ನಾನು ದೇವ್ರ ಹತ್ರ ಅದಷ್ಟೇ ಕೇಳ್ಕೊಳ್ಳೋದು, ಇನ್ನೇನು ಬೇಕಾಗಿಲ್ಲ ಅಂಥೇಳಿ. ಇನ್ನು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮಮ್ಮ ಅವ್ರ ಅಕ್ಕ ಇದ್ದಾರಲ್ಲ, ಅವರು ನಮ್ಮೂರಲ್ಲೇ ಇರೋದು. ಸೊ ಅವರೂ ಬಂದಿದ್ದರು. ನಮ್ಮಮ್ಮ ಅವ್ರ ಜೊತೆ ಸೇರಿಕೊಂಡು ಹೂವೆಲ್ಲ ಕಟ್ತಾಯಿದ್ರು. ಏನು ಮಾಡೋಕ್ಕಾಗುತ್ತೆ, ಎಲ್ಲರಿಗೂ ಪರಿಸ್ಥಿತಿ ಆ ಥರ ಆಗಿರುತ್ತಲ್ವ. ಸೊ ಇದೆಲ್ಲಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ